ಹಂದರ ಇದು ಮಕ್ಕಳ ಗೀತೆಯಾಗಿ ಘೋಷಣೆ ಆಗಬೇಕು. ಜೊತೆಗೆ ನಮ್ಮ ಮಹಿಳಾ ವಿಶ್ವವಿದ್ಯಾಲಯದ ಮಹಿಳಾ ಗೀತೆ ಈ ನಾಡಿನ ಎಲ್ಲ ಮಹಿಳಾ ಕಾರ್ಯಕ್ರಮಗಳಲ್ಲಿ ಹಾಡುವ ಮಹಿಳಾ ಗೀತೆ ಆಗಬೇಕು ಅಂತ ಹೇಳಿ ಅಂತದೊಂದು ಪ್ರಯತ್ನ ತಾವು ಮನಸ್ಸು ಮಾಡಿದ್ರೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಅದಂತದೊಂದು ಸುತ್ತೋಲೆ ಹೊರಡಿಸಿ ಮಹಿಳೆಯರ ಮುಖದಲ್ಲಿ ನಗು ಮೂಡಿಸುವ ಉತ್ಸಾಹ ತುಂಬುವ ಮಹಿಳಾ ಗೀತೆ ನಮ್ಮ ನಾಡಿನ ವಿಶ್ವವಿದ್ಯಾಲಯದ ಹೆಮ್ಮೆಯ ಗೀತೆ ನಾಡಿನ ಮಹಿಳೆಯರ ಧ್ವನಿಯಾಗಲಿ. ಜೊತೆಗೆ ಈ ನಾಡಿನ 2.5 ಕೋಟಿ ಮಕ್ಕಳ ಮುಖದಲ್ಲಿ ಹಾಡು ಕೇಳಿದಾಗಲೊಮ್ಮೆ ಅಂತರಂಗದಲ್ಲಿ ಛಲ ಉಕ್ಕಿಸುವ ಶಂಭು ಬಿರಾದರವರ ನಾವು ಗೆಳೆಯರು ಹೃದಯ ಹೂವಿನ ಹಂದರ ಇದು ಮಕ್ಕಳ ಗೀತೆಯಾಗಿ ಮೂಡಿ ಬಂದರೆ ಇತಿಹಾಸದುದ್ದಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ರವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾಗಿದ್ದಾಗ ಆ ಒಬ್ಬ ಮಹಾನ್ ಮಕ್ಕಳ ಸಾಹಿತಿಗೆ ಕೊಟ್ಟ ಗೌರವ, ಮಕ್ಕಳಿಗೆ ಕೊಟ್ಟ ಗೌರವ, ಮಹಿಳಾ ಗೀತೆ ಮಾಡೋದರ ಮೂಲಕ ಈ ನಾಡಿನ ಮಹಿಳೆಯರ ಮುಖದಲ್ಲಿ ಮಂದಸ್ಮಿತವನ್ನ ಮೂಡಿಸಿದ ಕೀರ್ತಿ ನಿಮಗೆ ಸಲ್ಲುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸಿ ನನ್ನನ್ನು ಕೂಡ ಈ ಸಮಾರಂಭಕ್ಕೆ ನಾನು ಕಾರ್ಯಕ್ರಮ ಬೇರೆ ಕಡೆ ಇದೆ. ಅಕ್ಕವ್ರ ಟಿಪಿ ನಿನ್ನೆ ಸಾಯಂಕಾಲ ಬಂತು. ಬರೋವರೆಗೂ ನಾನು ಅವ್ರ PS ಅವರಿಗೆ ಮತ್ತೆ ನಮ್ಮ PR ಸರ್ಗೆ ಮಾತಾಡ್ತಾ ಇದ್ದೆ. ಎಷ್ಟು ಗಂಟೆಗೆ ನಮ್ಮ PD ಅವರು ಹೇಳ್ತಾ ಇದ್ರು, ನಾನು ಆ ಇಲಾಖೆಯ ಅಂಗಸಂಸ್ಥೆಯಾಗಿರುವ ಒಂದು ಅಕಾಡೆಮಿ ಅಧ್ಯಕ್ಷನಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಲ್ಲ. ಸಚಿವರು ಬರ್ತಾರೆ ಅಂತ ಶಿಷ್ಟಾಚಾರ ಪಾಲಿಸಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ. ನಾನು ಬರದೇ ಇರುವಂತಹ ಸಂದರ್ಭ ಒಂದಿತ್ತು, ಅದನ್ನು ವೇದಿಕೆಯಲ್ಲಿ ಹೇಳಕ್ ಆಗೋದಿಲ್ಲ. ಆದ್ರೆ ನಾನು ಯಾಕೆ ಬಂದೆ ಅಂದ್ರೆ ಈಗ ಮಾತ್ರ ಅಲ್ಲ, ಮುಂದೆಲ್ಲ ದಿನಗಳಲ್ಲೂ ಕೂಡ ಒಬ್ಬ ಹೋರಾಟಗಾರ್ತಿಯಾಗಿ, ಒಬ್ಬ ಛಲಗಾರ್ತಿಯಾಗಿ, ಒಬ್ಬ ತಾಯಿಯಾಗಿ, ಅಕ್ಕನಾಗಿ, ಪತ್ನಿಯಾಗಿ ಈ ಸಮಾಜದಲ್ಲಿ ತನ್ನ ಎಲ್ಲ ಓರೆಕೋರೆಗಳ ನಡುವೆ ಮಾದರಿ ಮಹಿಳೆಯಾಗಿ ಬೆಳೆದಿರುವ ನಮ್ಮ ಅಕ್ಕನ ಮಾತುಗಳನ್ನ ಕೇಳೋದಕ್ಕೆ ನಾನು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ. ಮುಂದೆ ಕೂಡ ಅವ್ರು ನಾನು ಒಂದು ಸಂದರ್ಭದಲ್ಲಿ ನೋಡಿದೆ, ಅವ್ರು KJ ಹಾಸ್ಪಿಟಲ್ ಅಲ್ಲಿ ಆರಾಮಿಲ್ಲದೆ ಮಲಗಿದ್ದು, ಒಂದ್ ಯಾವುದೋ ಹೋರಾಟಕ್ಕೆ ಬರಬೇಕಾಗಿತ್ತು. ಅವರ ಕಮಿಟ್ಮೆಂಟ್ ಎಂತಾದ್ರು ಅಂದ್ರೆ, ನಾವು ನಿನ್ನೆ ದಿನ ಹೋಗಿ ಮಾತಾಡಿಸಿ ಬಂದಿದ್ದೀವಿ KLಯಲ್ಲಿ, ಮುಂಜಾನೆ ಆಂಬ್ಯುಲೆನ್ಸ್ ನಲ್ಲಿ ಬಂದು ಆ ಕಾರ್ಯಕ್ರಮ ಹೋರಾಟದಲ್ಲಿ ನೈತಿಕ ಬೆಂಬಲ ಕೊಟ್ಟಂತಹ ಒಬ್ಬ ಬದ್ಧತೆ ಇರುವ ಮಹಿಳೆ ಈ ನಾಡಿನಲ್ಲಿ ಯಾರಾದ್ರೂ ಇದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್. ಅದಕ್ಕೆ ನುಡಿದಂತೆ ನಡೆಯುವ, ನಡೆದಂತೆ ಬದುಕುವ ಬದ್ಧತೆಯನ್ನ ನೀವು ನಿಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಂಡು ಈ ನಾಡಿನ ಮಹಿಳೆಯರಿಗೆ ಪ್ರೇರಕ ಶಕ್ತಿಯಾಗಿ ಈ ನಾಡಿನ ಮಕ್ಕಳ ಹೃದಯದಲ್ಲಿ ಸದ್ಭಾವನೆಯನ್ನ ಬಿತ್ತಿ ಅವರ ಬಾಳಿಗೆ ಬೆಳಕಾಗುವ ಯೋಜನೆಗಳನ್ನ ನಿಮ್ಮ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಸದಾ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಅಕ್ಕವರಿಗೆ ವಿಜಯಪುರದ ಬಸವನಾಡಿನ ಜನತೆ ಪರವಾಗಿ ಮತ್ತು ನನ್ನ ಎಲ್ಲ ಸಹೋದರ ಸಹೋದರಿಯರ ಪರವಾಗಿ, ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದ ಪರವಾಗಿ ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ. ಅಕ್ಕ, ಇದು ಅಕ್ಕ ಮಹಾದೇವಿ ಅಂತ ಹೆಸರಿಟ್ಟದ್ದು ನಿಮ್ಮ ನೇತೃತ್ವದ ಸಿದ್ದರಾಮಯ್ಯ ಸಾಹೇಬರು, MB ಪಾಟೀಲ್ರು, ತಾವು ಕೂಡಿದಕ್ಕೆ ಅಕ್ಕ ಮಹಾದೇವಿ ಅಕ್ಕನ ನೆಲಕ್ಕೆ ಬಂದಿದ್ದೀರಿ. ಅಕ್ಕ ಮಹಾದೇವಿಯ ಸ್ವರೂಪರಾಗಿರ್ತಕ್ಕಂಥ ನಮ್ಮ ಸಹೋದರಿಯರಿಗೆ, VC ಅವರಿಗೆ, ನಮ್ಮೆಲ್ಲರಿಗೂ ಒಂದು ಆನಂದ ಏನು ಅಂದ್ರೆ, ಮುಖ್ಯಮಂತ್ರಿಗಳ ಗಮನ ಸೆಳೆದು ಕನಿಷ್ಠ ಒಂದು 100 ಕೋಟಿ ರೂಪಾಯಿ ವಿಶ್ವವಿದ್ಯಾಲಯಕ್ಕೆ ತಾವು ಅನುದಾನ ಕೊಡಿಸಬೇಕು. ಆ ಮೂಲಕ ಈ ವಿಶ್ವವಿದ್ಯಾಲಯದ ಮಕ್ಕಳ ಮುಖದಲ್ಲಿ ನಗು ಅರಳಬೇಕು, ಅವರಿಗೆ ವಸತಿ ನಿಲಯದ ಅಗತ್ಯ ಇದೆ ಅಂತ ಹೇಳಿ ನಮ್ಮ ಕುಲಪತಿಗಳು ಹೇಳೋದು. ನಮ್ಮ ಸಹೋದರಿಯರು ಗೌರವದಿಂದ, ಅಭಿಮಾನದಿಂದ ಇದೇ ಪ್ರಾಂಗಣದಲ್ಲಿರುವ ವಸತಿ ನಿಲಯದಲ್ಲಿರಬೇಕು. ಬಾಡಿಗೆ ರೂಮ್ಗಳನ್ನು ಹಿಡಿದು ಸೆಕ್ಯೂರ್ಡ್ ಆಗಿರ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಅಂಥದೊಂದು ವ್ಯವಸ್ಥೆಯನ್ನು ಜನ ಸರ್ಕಾರದ ಮೂಲಕ ನಮ್ಮ ಸಹೋದರಿಯವರು ಮಾಡಿಸಿ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಲ್ಲಿ ವಿನಂತಿ ಮಾಡಿಕೊಂಡು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ನಾಯಕರಾದಂತಹ MB ಪಾಟೀಲ್ರು ವಿದೇಶಕ್ಕೆ ಹೋಗಬೇಕಾಗಿರೋದ್ರಿಂದ ಅನಿವಾರ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ. ಅವರು ಕೂಡ ತಮ್ಮೆಲ್ಲರಿಗೂ ಬಂದಿರುವಂತಹ ಎಲ್ಲ ನನ್ನ ಸಹೋದರಿಯರಿಗೂ ಶುಭವನ್ನು ಹಾರೈಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಸಂಗಮೇಶ್ ಬಬಲೇಶ್ವರ ಸರ್ ಮಾತಾಡಿದ್ರೆ ಬಹಳ ಅರ್ಥ. ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷರು ಬಹಳ ಚೆನ್ನಾಗಿ ಮಾತಾಡ್ತಾರೆ, ಮನ ಕೊಟ್ಟು ಹಾಗೆ ಮಾತನಾಡ್ತಕ್ಕಂಥದ್ದು ಮತ್ತು ಬಹಳ ಪ್ರೇರಣಾತ್ಮಕ ಮಾತುಗಳನ್ನು ಆಡಿ ಈ ಅತಿಥಿ ಸ್ಥಾನಕ್ಕೆ ಗೌರವವನ್ನು ನೀಡಿದಂತ ಅವರಿಗೆ ಧನ್ಯವಾದಗಳು. ಈಗ